ಎಲ್ಲರಿಗೂ ನಮಸ್ಕಾರ. ಕೆ.ವಿ. ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ಶಾಂತಲಾ ಮತ್ತು ಲಕ್ಷ್ಮಿ ಇವರ ವೀಣಾವಾದನವನ್ನು ಪ್ರಭುಗಳು ತೆರೆ ಹಿಂದ್ಗಡೆಯಿಂದ ನೋಡ್ತಾರೆ. ಆನಂತರ ತಾಯಿ ಪ್ರಸ್ತಾಪ ಮಾಡ್ತಾರೆ. ಮದುವೆಗೆ ಮಾಡಿದಾಗ ಅವರು ಲಕ್ಷ್ಮಿಯನ್ನು ಒಪ್ಕೊತಾರೆ. ಆನಂತರ ತಾಯಿ ಶಾಂತಲೆ ಮತ್ತು ಲಕ್ಷ್ಮಿಯ ಸ್ನೇಹ ಬಂಧವನ್ನು ಪೂರ್ತಿಯಾಗಿ ವಿವರಿಸಿದ ನಂತರ ಅವರಿಬ್ಬರ ಸ್ನೇಹವನ್ನು ಬೇರೆ ಬೇರೆ ಮಾಡೋದು ಬೇಡ, ನಾನು ಇಬ್ಬರನ್ನು ಮದುವೆ ಮಾಡ್ಕೊಳ್ತೀನಿ, ಅವರ ತಂದೆ ತಾಯಿಗಳನ್ನು ಕೇಳಿ ಅಂತ ಹೇಳಿಬಿಟ್ಟು ತಾಯಿಗೆ ಹೇಳ್ತಾರೆ. ಅದೇ ರೀತಿ ತಾಯಿ ಆ 3 ಜನ ತಾಯಿ ತಂದೆಯರನ್ನು ಕರೆಸಿಸ್ಕೊತಾರೆ. ಮಾಚಿಕಪ್ಪೆ, ಮಾರಸಿಂಗಮಯ್ಯ ಮತ್ತು ಪಂಡಿತ ಪೆರುಮಲೆ ಅವರು. ಬಂದ ನಂತರ ಪೆರುಮಲೆ ಅವರು ಇದಕ್ಕೆ ಒಪ್ಕೊತಾರೆ. ಒಪ್ಕೊಂಡ ನಂತರ ರಾಜಮಾತೆಗೆ ಮತ್ತು ಎಲ್ಲರಿಗೂ ಸಂತೋಷ ಆಗತ್ತೆ. ಅವರು ಬಂದು ಪಂಡಿತರಿಗೆ ನಮಸ್ಕಾರ ಮಾಡ್ತಾರೆ. ಆತ ಆ ನಮಸ್ಕಾರಗಳನ್ನು ಕೇಶವನಿಗೆ ಸಮರ್ಪಣೆ ಮಾಡ್ತಾರೆ. ಪಂಡಿತರು ಮತ್ತೊಮ್ಮೆ ರಾಜಮಾತೆಯವರನ್ನು ಸಂಬೋಧಿಸಿ ತಾವು ಹೇಳಬೇಕಾಗಿದ್ದಂತಹ ಮಾತುಗಳನ್ನು ಮುಂದುವರ್ಸೋಕ್ಕೆ ಶುರು ಮಾಡ್ತಾರೆ. ಅಕ್ಕ ಅವರೇ, ದಯವಿಟ್ಟು ಆಸನದಲ್ಲಿ ಕೂತ್ಕೊಳ್ಳಿ. ಶ್ರೀ ಕೇಶವ ಸುಪ್ರೀತನಾಗಿದ್ದಾನೆ. ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಶ್ರೀ ವೈಷ್ಣವ ಬ್ರಾಹ್ಮಣ ರಾಜನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನ ಅನ್ನೋ ಒಂದು ಸಂದೇಹವನ್ನು ನೀವು ತಳೆದಿದ್ರಿ ಅಂತ ಕಾಣುತ್ತೆ. ಪ್ರಭುಗಳು ನಿಸ್ಸಂದೇಹವಾಗಿ ದೇವಾಂಶ ಸಂಭೂತರವರು, ಬೇಲಾಪುರದ ವಿಜಯನಾರಾಯಣನ ಅಂತರಂಗದ ಭಕ್ತರವರು. ಇಲ್ಲಾಂದರೆ ಈ ಲೋಕಕ್ಕೆ ಇಷ್ಟೊಂದು ಅಸದೃಶ್ಯವಾದ ಅತಿಶಯವಾದ ಶಿಲ್ಪ ಸೌಂದರ್ಯದಿಂದ ಒಪ್ಪತಕ್ಕಂತಹ ಅಂಥ ದೇವಾಲಯವನ್ನು ಕಟ್ಸೋಕ್ಕೆ ಸಾಧ್ಯ ಆಗ್ತಿತ್ತ? ಈ ಪೃಥ್ವಿ ನಾರಾಯಣರಿಗೆ ನನ್ನ ಆತ್ಮಜಿಯಾದ ಲಕ್ಷ್ಮಿಯನ್ನು ಕೊಡ್ತೀನಿ. ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಆನಂದ ಪಡೋ ಭಾಗ್ಯವನ್ನು ನಾನು ಕಳ್ಕೊಳ್ಳೋದಿಲ್ಲ. ಅನ್ನಪಾನಗಳು, ಶುಚಿರುಚಿಗಳು, ದೈವಭಕ್ತಿ, ಕರ್ಮಶ್ರದ್ಧೆ, ಶಮದಮಾದಿ ಗುಣಗಳು, ಜ್ಞಾನ ಮಾರ್ಗದಲ್ಲಿ ಈ ಪ್ರಭುವಿಗೆ ಸರಿಯಾದವರು ಯಾರಿದ್ದಾರೆ? ಇಂತಹ ರಾಜರ್ಷಿಗೆ, ಇಂತಹ ವರ್ಣೋತ್ತಮರಿಗೆ ಮಗಳನ್ನು ಧಾರೆ ಎರೆಯಕೊಡೋದು ನನ್ನ ಮಹತ್ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅಕ್ಕ ಅವರೇ, ಈ ವಿವಾಹ ದೈವ ಪ್ರೇರಿತವಾದದ್ದು ಅಂತ ನನ್ನ ದೃಢವಾದ ನಂಬಿಕೆ ಇದೆ. ಈ ಮಂಗಳ ಕಾರ್ಯವನ್ನು ಮನಸ್ಸಂತೋಷದಿಂದ ನಡೆಸ್ಕೊಡಿ ಅಂತೇಳಿ ಹೇಳ್ತಾರೆ. ರಾಜಮಾತೆ, ಮಾಚಿಕಬ್ಬೆ, ಮಾರಸಿಂಗಮಯ್ಯ ಇವರಿಗೆಲ್ಲ ಪಂಡಿತರ ಮಾತುಗಳನ್ನು ಕೇಳಿ ತುಂಬ ಆನಂದ ಆಗುತ್ತೆ. ಗಂಗರಾಜರು ಕೂಡ ಅತಿ ಆನಂದದಿಂದ ಹೇಳ್ತಾರೆ. ಘನವಂತರ ಬಾಯಿಯಿಂದ ಘನವಾದ ಮಾತುಗಳನ್ನೇ ಹೊರಟು ಬರುತ್ತವೆ. ಪಂಡಿತರು ಈಗ ಹೊಯ್ಸಳ ರಾಜ್ಯಕ್ಕೆ ಒಂದು ಅಮೃತ ವೃಷ್ಟಿಯನ್ನು ಕರೆದಿದ್ದೀರಾ ಅಂತ ಹೇಳಿದಾಗ ಪಂಡಿತರ ನಸುನಗ್ತಾರೆ. ಹೇಳ್ತಾರೆ, ಗಂಗರಾಜರು ಈ ರಾಜ್ಯಕ್ಕೇನೆ ಹೊನ್ನಿನ ಶಿಖರ ಇದ್ದ ಹಾಗೆ, ತಾವೇ ಹಾಗಿದ್ರೂ ಕೂಡ ಇನ್ನೊಬ್ಬರನ್ನ ಪ್ರಶಂಸೆ ಮಾಡೋದು ಮಹೋನ್ನತರ ಲಕ್ಷಣ ಆಗಿದೆ ಅಂತೇಳಿ ಹೇಳ್ತಾರೆ. ರಾಜಮಾತೆಯವರು ಕೂಡ ಸಂತೋಷ ಹೇಳ್ತೀರದಷ್ಟಾಗುತ್ತೆ. ಆಕೆ ಎಲ್ಲರಿಗೂ ಹಾಲು ಜೇನನ್ನು ತರಿಸಿಕೊಡ್ತಾರೆ. ಇನ್ನುಳಿದ ಕಾರ್ಯವನ್ನೆಲ್ಲ ಅಣ್ಣಂದ್ರು, ಪಂಡಿತರು ಮತ್ತು ಭೀಷ್ಮರು ಮಾಡಬೇಕಾಗಿರೋದು. ಶುಭಸ್ಯ ಶೀಘ್ರಂ. ಮಹೇಂದ್ರನೇ ನೋಡೋಕ್ಕೆ ಆಸೆ ಪಡಬೇಕು ಅಂತಹ ಮದುವೆಯನ್ನು ಮಾಡಿ ನಮಗೆ ಆಗಿರೋಷ್ಟು ಆನಂದ ನಮ್ಮ ಪ್ರಜೆಗಳೆಲ್ರಿಗೂ ಕೂಡ ಆಗಲಿ. ಭರತಖಂಡದ ಎಲ್ಲ ರಾಜರನ್ನು ಕರೆಸಿ ಅವರವರ ಅಂತಸ್ತು ಗೌರವಗಳಿಗೆ ಮೀರಿದ ಉಪಚಾರಗಳಿಂದ, ಸನ್ಮಾನಗಳಿಂದ ತೃಪ್ತಿ ಮಾಡೋಣ. ಅವರೆಲ್ಲರ ಸೌಹಾರ್ದಗಳು ನಮ್ಮ ದೇಶಕ್ಕೆ, ನಮ್ಮ ದೊರೆಗೆ ದೊರೆಯಲಿ. ನಡಿಬೇಕಾದಂತಹ ಸಮಸ್ತ ಕೆಲಸ ಕಾರ್ಯಗಳಿಗೆ ತಕ್ಕ ಕಾಲಾವಕಾಶವನ್ನು ಕಲ್ಪಿಸ್ಕೊಂಡು ಶುಭ ದಿನವನ್ನು ಮತ್ತು ಶುಭ ಮುಹೂರ್ತವನ್ನು ಪಂಡಿತರು ನಿರ್ಧಾರ ಮಾಡಲಿ. ಆ ದಿನ ಬೇಗ ಬರಲಿ ಅಂತೇಳಿ ಹೇಳ್ತಾಳಕ್ಕೆ. ನಿಶ್ಚಿತಾರ್ಹದ ಕುರುಹು ಅಂತ ಹೇಳ್ಬಿಟ್ಟು ರಾಜಮಾತೆಯವರು ತಾಂಬೂಲ ಫಲಗಳನ್ನು ತರಿಸ್ತಾರೆ. ಅದು ಅವರವರಲ್ಲೇ ವಿನಿಯೋಗ ಆಗತ್ತೆ. ರಾಜಮಾತೆ ತುಂಬ ಆನಂದದಿಂದ ಎಲ್ಲರನ್ನು ಬೀಳ್ಕೊಟ್ಟು ತಾವು ಈ ವಿಚಾರವನ್ನು ತಮ್ಮ ಮಗನಿಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಈ ಕಡೆ ಹೊರಲಾಗದೇ ಇರೋಷ್ಟು ಭಯ ಸಂಕಟಗಳನ್ನು ಹೊತ್ಕೊಂಡು ಬಂದಿದ್ದಂತಹ ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಅರಮನೆಯಿಂದ ಮನೆ ಕಡೆಗೆ ಹೊರಡ್ತಾರೆ. ಹೊರಡುವಾಗ ಹೊರಕ್ಕಾಗದೇ ಇರೋಷ್ಟು ಸಂತೋಷವನ್ನು ಹೊತ್ತು ಹೊರಟಿರ್ತಾರೆ ಅವರು. ಹಿಂದಿನ ದಿನ ರಾತ್ರಿ ತಾನೇ ಈ ಗಂಡ ಹೆಂಡತಿಗೆ ಇದ್ದಂತಹ ಮಾನಸಿಕ ಸ್ಥಿತಿಗೂ ಈಗಿನ ಮಾನಸಿಕ ಸ್ಥಿತಿಗೂ ಭೂಮಿಯ ಅಂತರಿಕ್ಷಗಳಷ್ಟು ಅಂತರ ಇರುತ್ತೆ. ಅತಿ ಅಲ್ಪ ಕಾಲದಲ್ಲಿ ಇಕ್ಕಟ್ಟಿನ ಪ್ರಸಂಗವೊಂದು ವಿಧಿವಿಲಾಸದಿಂದ ಅತ್ಯಾನಂದಕಾರಿಯಾಗಿ ಕೊನೆಯಾಗಿದ್ದು ದೈವಕೃಪೆ ಅಂತ ಅನಿಸುತ್ತೆ. ಅದನ್ನೇ ಮಾಚಿಕಬ್ಬೆ ಪತಿ ಜೊತೆಗೆ ಹೇಳ್ತಾರೆ. ನಿನ್ನೆ ರಾತ್ರಿ ನಿದ್ದೆ ಬರದೆ ವಿಷಯವನ್ನು ಮೇಲಿಂದ ಮೇಲೆ ಯೋಚನೆ ಮಾಡ್ತಾ ಇದ್ದೆ. ಯೋಚಿಸಿದಷ್ಟು ಪರಿಸ್ಥಿತಿ ಅಸಾಧ್ಯ ಅಂತ ನಂಗೆ ತೋರ್ತು. ಮಾಚಿ, ನಾನು ರಾತ್ರಿನೇ ನಿರ್ಧಾರ ಮಾಡಿಬಿಟ್ಟಿದ್ದೆ.
ಪ್ರಭುಗಳಿಗೆ ಕತ್ತಿಯನ್ನ ಕೊಟ್ಬಿಟ್ಟು ರಾಜಧಾನಿಯನ್ನ ಬಿಟ್ಟು ಮುಖ ಮರೆಸ್ಕೊಂಡು ಎಲ್ಲಾದ್ರೂ ಹೋಗ್ಬಿಡೋದು ಅಂತ. ಏಕೆಂದ್ರೆ ಇಷ್ಟು ದಿನ ಬಾಳಿ ಬದುಕಿ ಕೊನೆಗೆ ನಮಗೆ ಈ ರಾಜ್ಯದ ಉಪ್ಪು ಇಲ್ದಂಗ ಆಗತ್ತಲ್ಲ ಅಂತ ಬಹಳ ಸಂಕಟ ಆಗಿತ್ತು. ಏಕೆಂದ್ರೆ ಈ ಮಗಳು ಮದ್ವೆಗೆ ಒಪ್ಕೋತಾ ಇಲ್ಲ. ಅವರು ಮದ್ವೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕು ತೋಚಿದಾಗ ಆಯ್ತು ಅಂದ್ಬಿಟ್ಟು ಮಾರಸಿಂಗಮಯ್ಯ ಹೆಂಡತಿ ಹತ್ರ ಹೇಳ್ತಾರೆ. ಈಗ ಅದೊಂದು ಕೆಟ್ಟ ಕನಸ ನಾವು ಯೋಚನೆ ಮಾಡಿದ್ದು ಅನ್ನೋ ಅಷ್ಟರ ಮಟ್ಟಿಗೆ ನನಗೆ ಭ್ರಮೆ ಆಗ್ತಾ ಇದೆ. ನೋಡಿದ್ರೆ ಅರಮನೆಯಲ್ಲಿ ಈಗ ಈ ನಿಶ್ಚಿತಾರ್ಥಗಳು ನಡೀತು. ಅಷ್ಟು ಭಯವನ್ನು, ಅದರ ನೂರ್ಮಡಿ ಆನಂದವನ್ನು ದೈವ ಕೊಡ್ತು. ಇದು ದೈವಲೀಲೆ ಅಲ್ವಾ ಮಾಚಿ ಅಂತ ಮಾರಸಿಂಗಮಯ್ಯ ಹೇಳ್ತಾರೆ. ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಮನೆ ಸೇರೋ ಹೊತ್ತಿಗೆ ಈ ಕಡೆ ಶಾಂತಲೆ ಮತ್ತು ಲಕ್ಷ್ಮಿ ಪಂಡಿತರ ಮನೆಗೆ ಬಂದಿರ್ತಾರೆ. ಶಾಂತಲೆ ತಂದೆ ತಾಯಿ ಇಬ್ರು ಆ ದಿನ ಮಕ್ಳು ಹೇಳಕ್ ಮುಂಚೆನೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದು ಪಂಡಿತರನ್ನ ಹುಡ್ಕೊಂಡು ಹೋಗಿರ್ತಾರೆ ಅವರು. ಏಕೆಂದ್ರೆ ಆಗ ಅವರಿದ್ದ ಪರಿಸ್ಥಿತಿ ಬಹಳ ಕಠಿಣ ಮತ್ತು ಸಂಕಟಕರವಾಗಿರುತ್ತೆ. ಆದ್ದರಿಂದ ಯಾರೊಬ್ಬರಿಗೂ ತಿಳಿಸದೆ ಮುಂದೆ ಏನ್ ಮಾಡಬಹುದು ಅಂತ ಕೇಳೋಣ ಅವ್ರನ್ನ ಅಂತ ಹೇಳ್ಬಿಟ್ಟು ಈ ಗಂಡ ಹೆಂಡತಿಗಳು ಪೆರುಮಲೆ ಅವ್ರ ಮನೆ ಕಡೆಗೆ ಹೋಗಿರ್ತಾರೆ. ಇನ್ನು ಶಾಂತಲೆ ಲಕ್ಷ್ಮಿ ಆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಯೋಚನೆಯಲ್ಲಿರ್ತಾರೆ. ಪ್ರಾತಃ ಕಾಲ ಅಷ್ಟು ಬೇಗನೆ ಯಾರಿಗೂ ತಿಳಿಸದೆ ತಂದೆ ತಾಯಿ ಇಬ್ರು ಎಲ್ಲಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಶಾಂತಲೆಗೆ ಭಯನೂ ಆಗತ್ತೆ, ಆಶ್ಚರ್ಯನೂ ಆಗತ್ತೆ. ಅದನ್ನ ನೋಡಿ ಲಕ್ಷ್ಮಿ ಕೂಡ ಭಯ ಪಡ್ತಾಳೆ. ಇಬ್ರು ಸ್ವಲ್ಪ ಹೊತ್ತು ಕಾದು ನೋಡ್ತಾರೆ. ಕೊನೆಗೆ ಯಾರು ಬರೋದಿಲ್ಲ, ಸಾಕಾಗ್ಬಿಟ್ಟು ಅವರು ಇಬ್ರು ಪಂಡಿತರ ಮನೆ ಕಡೆಗೆ ಹೊರಡ್ತಾರೆ. ಶಾಂತಲೆ ಹೇಳಕ್ ಮುಂಚೆನೆ ಮಾಚಿಕಬ್ಬೆ ಮನೆಯಿಂದ ಹೊರಟು ಹೋಗಿರ್ತಾಳೆ. ಎಲ್ಲಿಗೆ ಹೋದ್ರೋ ಏನೋ ಅಂತ ಮಕ್ಕಳು ಭಯ ಪಡಬಹುದು ಅಂತ ಎಣಿಸ್ಬಿಟ್ಟು ಮನೆಗೆ ಹಿಂತಿರುಗೋವರೆಗೂ ಆಕೆಗೆ ಜೀವದಲ್ಲಿ ಜೀವ ಇರೋದಿಲ್ಲ. ಮನೆಗೆ ಬರ್ತಾರೆ, ಮಕ್ಕಳು ಮನೆಯಲ್ಲಿ ಇರೋದಿಲ್ಲ. ತಾಯಿ ಜೀವ ತಳಮಳಿಸಿ ಹೋಗುತ್ತೆ. ತೇಜನನ್ನ ಕರೆದು ಕೇಳ್ತಾಳೆ, ಮಕ್ಕಳು ಎಲ್ಲಿ ಹೋದ್ರು ಅಂತ. ಅವರಿಬ್ರು ಪಂಡಿತರ ಮನೆಗೆ ಹೋದ್ರು ಅಂತ ಅವನು ಹೇಳಿದಾಗ ತಾಯಿ ತಂದೆ ಇಬ್ರಿಗೂ ಸ್ವಲ್ಪ ಜೀವ ಬಂದಂಗ ಆಗತ್ತೆ. ಮಾಚಿಕಬ್ಬೆ ತೇಜನನ್ನ ಕುರಿತು ಹೇಳ್ತಾರೆ, ಅಯ್ಯ ಅವೇ ಇಬ್ರು ಅರಮನೆಗೆ ಹೋಗಿದ್ರು, ವಿಷಯವನ್ನ ರಾಜಮಾತೆ ಒಪ್ಪಿದ್ರು ಅಂತ ಹೇಳ್ಬಿಟ್ಟು ಶಾಂತಲವ್ವ ಮತ್ತು ಲಕ್ಷ್ಮವ್ವ ಇವರಿಗೆ ಮೊದಲು ತಿಳಿಸಿ ಬಾ ಅಂತ ಹೇಳಿ ದೇಶನನ್ನ ಕಳಿಸ್ತಾರೆ. ಆ ನಂತರ ಮಾಚಿಕಬ್ಬೆಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗತ್ತೆ. ಜೊತೆಗೆ ಪಂಡಿತರು ಕೂಡ ಈ ಸಂತೋಷದ ಸುದ್ದಿಯನ್ನ ಮಕ್ಕಳಿಗೆ ಹೇಳಬಹುದು ಅನ್ನೋ ಭರವಸೆ ಕೂಡ ಆಕೆಗೆ ಇರುತ್ತೆ. ಇನ್ನು ಲಕ್ಷ್ಮಿ ತನ್ನ ತಂದೆಯನ್ನು ನೋಡಿ ಒಂದ್ ದಿನವೇ ಆಗಿರುತ್ತೆ. ಯಾಕೆಂದ್ರೆ ಹಿಂದಿನ ದಿನ ಎಲ್ಲ ಅವಳು ಇವ್ರ ಮನೆಯಲ್ಲೇ ಇರ್ತಾಳೆ. ಆ ಒಂದು ದಿನ ಅವಳಿಗೆ ದುಃಖದ ಪ್ರಳಯವೇ ಬಂದಂಗ ಆಗಿರುತ್ತೆ. ಈಗ ತಂದೆಯನ್ನು ಕಂಡ ತಕ್ಷಣ ಲಕ್ಷ್ಮಿಗೆ ದುಃಖ ಉಕ್ಕಿ ಬರುತ್ತೆ. ಓಡ್ ಬರ್ತಾಳೆ, ತಂದೆ ಕಾಲ್ಗಳನ್ನ ಬಿಮ್ಮನೆ ಹಿಡ್ಕೋತಾಳೆ. ಸಹಕಾತುರಿಯಾಗಿದ್ದಂತಹ ಶಾಂತಲೆ ಕೂಡ ಪಂಡಿತರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಜ್ಞಾನ ಉದ್ರವರು ಮಕ್ಕಳ ಮನಸ್ಸಿನ ಭಯವನ್ನ ತಿಳ್ಕೊಳ್ತಾರೆ. ಶುಭವಾಗ್ಲಿ ಸುಖವಾಗ್ಲಿ ಅಂತ ಹರಿಸ್ಬಿಟ್ಟು ಪಂಡಿತರು ಮಕ್ಕಳಿಬ್ಬರನ್ನ ಹತ್ರ ಕೂಡಿಸ್ಕೊಂತಾರೆ. ಇಬ್ಬರ ಮುಖವನ್ನ ನೋಡ್ತಾರೆ. ಗೆಲುವೇ ಇರೋದಿಲ್ಲ ಅವ್ರ ಮುಖದಲ್ಲಿ. ಆಗ ನಗುತ್ತಾರೆ. ಮಕ್ಕಳ, ನೀವು ದೈವವನ್ನ ಮರೆತು ಬಿಟ್ರಾ ಅಂದಾಗ ಅವರ ನಸು ನಗುವನ್ನ ಮತ್ತು ಮಾತಿನ ಅರ್ಥವನ್ನ ಇವರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಶಾಂತಲೆಗೆ ಸ್ವಲ್ಪ ಕುತೂಹಲ ಉಂಟಾಗತ್ತೆ. ಅಯ್ಯ, ನೀವು ಈಗ ತಾನೇ ಬಂದ್ರಿ ಅಂತ ಕಾಣತ್ತೆ, ಎಲ್ಲಿಗೆ ಹೋಗಿದ್ರಿ? ಮನೆಯಲ್ಲಿ ನಮ್ಮ ಅವ್ವ ಅಯ್ಯ ಇಬ್ರು ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ, ಯಾರೊಂದಿಗೂ ಹೇಳೂ ಹೋಗಿಲ್ಲ, ನಮ್ಗೆ ಬಹಳ ಭಯ ಆಯ್ತು, ಹಾಗಾಗಿ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾಳೆ. ತಮ್ಮ ಮಕ್ಕಳಿಬ್ಬರ ರೂಪ, ವಿದ್ಯೆ, ಸಹಜ ಸುಗುಣಗಳು ಪ್ರಭುಗಳನ್ನು ಮೆಚ್ಚಿಸಿದೆ ಅನ್ನೋ ಒಂದು ಅಭಿಮಾನ ಪಂಡಿತರಿಗೆ ಬರುತ್ತೆ. ಹಾಗಾಗಿ ಅವರನ್ನು ನೋಡಿ ನಕ್ಕಿರ್ತಾರೆ. ಒಂದು ನಿಮಿಷ ಪಂಡಿತರು ಯೋಚನೆ ಮಾಡ್ತಾರೆ, ವಿಷಯವನ್ನ ಹೇಳೋದಾ ಅಥವಾ ಬೇಡವಾ? ಹೇಳೋದ್ರಿಂದ ಏನ್ ತಪ್ಪು? ಮಕ್ಕಳ ಮನಸ್ಸಿಗೆ ನೆಮ್ಮದಿಯನ್ನು ಸಂತೋಷವನ್ನು ಉಂಟು ಮಾಡೋದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ಈ ಸಮಾಚಾರವನ್ನು ಇವರಿಂದ ಗೌಪ್ಯವಾಗಿ ಇಡಬೇಕಾದ ಕಾರಣ ಯಾವುದೂ ಇಲ್ವಲ್ಲ ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಮಕ್ಕಳ ಜೊತೆಗೆ ಹೇಳ್ತಾರೆ, ನಾನು ಅರಮನೆಯಿಂದ ಈಗ ತಾನೇ ಬಂದೆ ಶಾಂತಲೆ, ನಿನ್ನ ಅವ್ವೆ ಮತ್ತು ಅಯ್ಯ ಕೂಡ ಅಲ್ಲಿಗೆ ಬಂದಿದ್ರು ಅಂತೇಳಿ ಹೇಳ್ತಾರೆ. ಈ ಮಾತನ್ನ ಕೇಳ್ತಿದ್ದ ಹಾಗೆ ಇವರಿಬ್ಬರಿಗೂ ಮೈಯೆಲ್ಲ ನಡ್ಕ ಉಂಟಾಗುತ್ತೆ, ಮುಖ ವರ್ಣಹೀನವಾಗುತ್ತೆ, ನೆತ್ತಿ ಬೆವರುತ್ತೆ. ಮುಂದೇನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಒಂದು ಅಸ್ಥಿಮಿತ ಹೃದಯ ಕ್ರಿಯೆಯಿಂದ ಕೂಡಿದವರಾಗ್ತಾರವರು. ಆಗ ಸಹೃದಯಾದ ಲಕ್ಷ್ಮಿ ಅಕ್ಕನ ಪ್ರಶ್ನೆಯನ್ನು ಮುಂದುವರಿಸಿ ಹೇಳ್ತಾಳೆ, ಇದನ್ನ ಹೇಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾಗಿತ್ತ ಅಯ್ಯ ಅಂದಾಗ ಪಂಡಿತರು ಮಗಳ ಮುಖವನ್ನ ನೋಡ್ತಾರೆ. ಭಲೆ ಗಟ್ಟಿಗಿತ್ತಿ ನೀನು,
ನಿನ್ನ ಅಕ್ಕನ ಪ್ರಶ್ನೆಯನ್ನ ಮುಂದುವರಿಸಿದ್ಯಲ್ವಾ, ನಿನಗೊಂದು ಸೊಗಸಾದ ಬಹುಮಾನ ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ನನಗೆ ಏನು ಬಂದರೂ ಅಕ್ಕನಿಗೆ ಅದರಲ್ಲಿ ಹೆಚ್ಚಿನ ಪಾಲು ಉಂಟು, ಅಕ್ಕನಾದರೂ ಅಷ್ಟೇ ನನ್ನ ವಿಷಯದಲ್ಲಿ ಹಾಗೇನೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಇದರಿಂದ ನಿನ್ನ ಅಕ್ಕ ನಿನ್ನನ್ನು ಎಲ್ಲ ವಿಷಯದಲ್ಲೂ ನಡೆಸ್ಕೊಂಡೇ ಹೋಗ್ತಾಳೆ ಅನ್ನೋ ಭರವಸೆ ನನಗಾಗಿದೆ ಮಗಳೇ ಅಂತ ಪಂಡಿತರು ಹೇಳ್ತಾಳೆ. ಆಗ ಶಾಂತಲೆ ಹೇಳ್ತಾಳೆ, ಈ ವಿಷಯದಲ್ಲಿ ಅನುಮಾನನೇ ಬೇಡ ಅಯ್ಯ, ನಾವಿಬ್ರು ಅನಂತ ಕಾಲದ ಅನಂತ ಜನ್ಮದ ಸಹಪದೆಯರು, ನಮಗೆ ಯಾವ ಭೇದ ಭಾವಗಳು ಇಲ್ಲ, ಇರ್ಲೂ ಇಲ್ಲ, ಮುಂದೂ ಇರೋದಿಲ್ಲ ಅಂತ ಹೇಳ್ತಾಳೆ. ಪಂಡಿತರಿಗೆ ಅವಳ ಮಾತನ್ನು ಕೇಳಿ ತುಂಬ ಆನಂದ ಆಗುತ್ತೆ. ಅವ್ರು ಹೇಳ್ತಾರೆ, ಮಗು ಶಾಂತಲೆ, ನೀನು ಮಹಾನುಭಾವೆ, ನಿಮ್ಮಿಬ್ಬರ ಸ್ನೇಹ ಸೌಹಾರ್ದಗಳು ಈ ಲೋಕಕ್ಕೆ ಆದರ್ಶವಾಗಿರಬೇಕು. ಲಕ್ಷ್ಮಿಗಿಂತ ನೀನೇ ಹಿರಿಯಳು, ನೀನು ಅವಳನ್ನ ಎಂಥ ಕಷ್ಟದಲ್ಲೇ ಆಗಲಿ ಸುಖದಲ್ಲೇ ಆಗಲಿ ನಡೆಸ್ಕೊಂಡು ಹೋಗ್ಬೇಕಮ್ಮ ಅಂತ ಹೇಳಿದಾಗ ಶಾಂತಲೆ ಹೇಳ್ತಾಳೆ, ಅಯ್ಯ ಇದನ್ನ ನೀವು ಹೇಳ್ಬೇಕಾ, ನಾನು ನಿಮ್ಮ ಮಾತನ್ನ ತಪ್ಪಿದ್ರೆ ನಿಮ್ಮ ಪಾದದ ಮೇಲೆ ಆಣೆ ಅಂತ ಹೇಳಿದಾಗ ಲಕ್ಷ್ಮಿ ಮಧ್ಯೆ ಬಾಯಿ ಹಾಕ್ತಾಳೆ. ಅಯ್ಯ ಆಗೇನೋ ಹೇಳ್ತಾ ಇದ್ರಲ್ಲ, ಮಾತು ಮರ್ಸೋಕಲ್ಲ ತಾನೆ ಅಂದಾಗ, ಯಾವ ಮಾತು ಮಗು ಅಂತ ತಂದೆ ಕೇಳ್ತಾರೆ. ಲಕ್ಷ್ಮಿಯ ಗಟ್ಟಿಗೆತನಕ್ಕೇನೋ ಬಹುಮಾನ ಅಂತ ನೀವು ಹೇಳಿದ್ರಲ್ಲ ಅಂತ ಶಾಂತಲಿ ನೆನಪು ಮಾಡ್ತಾಳೆ. ಆಗ ಪಂಡಿತರು ಹೇಳ್ತಾರೆ, ಹೌದು, ಒಳ್ಳೆ ಬಹುಮಾನ ಅಂದರೆ ತುಂಬ ಒಳ್ಳೆ ಬಹುಮಾನ, ಅದು ನಿಮಗೆ ತಕ್ಕದಂಥದ್ದು, ಬಹಳ ಗುಟ್ಟಾದ ವಿಷಯ, ಹೆಂಗಸರ ಹತ್ರ ಗುಟ್ಟು ಹೇಳಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅಂತ ಅವ್ರು ನಸುನಗ್ತಾರೆ. ಆಗ ಶಾಂತಲೆ ಹೇಳ್ತಾಳೆ, ಅಯ್ಯ ನಾವು ಹೆಂಗಸರಲ್ಲ, ನಿಮ್ಮ ಮಕ್ಕಳಲ್ವಾ ಅಂದಾಗ ಪಂಡಿತರು ಹೇಳ್ತಾರೆ, ನಮ್ಮ ಮಕ್ಕಳನ್ನ ನಾನು ಬಲ್ಲೆ, ಆದರೆ ವಿಷಯ ಬಹಳ ಗುಟ್ಟಿನದು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ, ಅಷ್ಟೊಂದು ಗುಟ್ಟಿನ ವಿಷಯ ಅನ್ನೋದಾದ್ರೆ ಅದು ಬಹುಮಾನ ಹೇಗಪ್ಪ ಆಗತ್ತೆ ಅಂತ ಕೇಳಿದಾಗ ಪಂಡಿತರು ಮಕ್ಕಳನ್ನ ನೋಡ್ತಾರೆ. ಈ ಗುಟ್ಟನ್ನ ಬಹಳ ಗೌರವದಿಂದ ಕಾಣಿಸ್ಕೋಬೇಕು ಮತ್ತೆ ರಕ್ಷಿಸ್ಕೊಳ್ಬೇಕು. ಯಾಕೊತ್ತಾ, ಪ್ರಭುಗಳು ನಿಮ್ಮಿಬ್ಬರನ್ನು ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಅದು ತಾವಾಗೆ ಒಪ್ಪಿದ್ದಾರೆ, ಈ ವಿಷಯದಲ್ಲಿ ಯಾರೂ ಅವರನ್ನ ಬಲವಂತ ಮಾಡಿಲ್ಲ ಅಂತ ಹೇಳಿದಾಗ ಶಾಂತಲೆ ಸಹಜ ಲಜ್ಜೆಯನ್ನು ಕ್ಷಣಕಾಲ ಅನುಭವಿಸ್ತಾಳೆ. ಮನಸ್ಸಲ್ಲೇ ಅನ್ಕೊಳ್ತಾಳೆ, ಒತ್ತಾಯ ಪಡಿಸಿರೋಳು ಶ್ರೀ ಶಾರದಾ ಮಾತೆ ಅಂತ ಅನ್ಕೊಳ್ತಾಳೆ. ಸ್ಥಿರ ಮುದ್ರೆಯನ್ನು ಮನಸ್ಸಿನಲ್ಲಿ ತಾಳ್ಕೊಂಡು, ನಮ್ಮ ಉದ್ದೇಶ ಸಾಧುವಾಗಿದ್ರೆ ಭಗವಂತನೇ ಅದನ್ನ ನಡೆಸ್ಕೊಡ್ತಾನೆ ಅಂತ ನೀವು ಅನೇಕ ಸಲ ಹೇಳಿದ್ದೀರಾ ಅಲ್ವಾ ಅಯ್ಯ ಅಂತ ಹೇಳಿದಾಗ ಪಂಡಿತರು ಹೇಳ್ತಾರೆ, ಹೌದು ಮಗು, ಅದು ನಿಜ, ನಮ್ಮ ಸ್ಥೂಲ ಬುದ್ಧಿಗೆ ಇದು ನ್ಯಾಯ ಅಂತ ಕಂಡು ಬರೋ ವಿಷಯ ಪರಮಾತ್ಮನ ಎಣಿಕೆಯಲ್ಲಿ ಯಾವ ರೂಪದಲ್ಲಿ ಬಂದು ಯಾವ ರೂಪವನ್ನು ತಾಳಿ ಯಾವುದನ್ನ ಸಾಧಿಸುತ್ತೋ ಯಾವುದನ್ನ ಭೇದಿಸುತ್ತೋ ಅದು ಪರಮಾತ್ಮನಿಗೆ ಮಾತ್ರ ಗೊತ್ತಾಗಿರೋ ವಿಷಯ. ನಮ್ಮ ಕಣ್ಣಿಗೆ ಅದು ನ್ಯಾಯ ಅಲ್ಲ ಅಂತಲೇ ಕಂಡು ಬರಬಹುದು. ಈ ಸೂಕ್ಷ್ಮವನ್ನು ಅರಿಲಿಕ್ಕೆ ಮಾನವರಲ್ಲಿ ಮಹಾತ್ಮರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಸಾಮಾನ್ಯ ಜನರಿಗಂತೂ ಅದನ್ನ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತತ್ಕಾಲ, ದೇಶ, ವರ್ತಮಾನ ಪ್ರಮಾಣಗಳಿಂದ ಕೂಡ ಯಾವುದು ಗೊತ್ತಾಗೋದಿಲ್ಲ. ಸ್ವಾಭಿಮಾನದಿಂದ ನಾವು ವಿಷಯವನ್ನ ತೂಗ್ತೀವಿ. ಅದೇ ಭವಿಷ್ಯ ನಿರೂಪಣಾ ದೃಷ್ಟಿಯಿಂದ ಅಳೆಯೋ ಶಕ್ತಿ ಪರಮಾತ್ಮನದು ಮಾತ್ರ ಅಂತ ಹೇಳ್ತಾರೆ. ಆನಂತರ ಶಾಂತಲೆ ಕಡೆ ತಿರುಗಿ ಹೇಳ್ತಾರೆ, ಶಾಂತಲೆ, ಕಳೆದ ರಾತ್ರಿ ನಿಮ್ಮ ಮನೆಯಲ್ಲಿ ನಿಮ್ಮೆಲ್ಲರ ಮೇಲೆ ಒಂದು ಮಹಾಪರ್ವತನೆ ಕವಿತು ಅಂತ ನಿಮ್ಮಮ್ಮ ಹೇಳಿದ್ರು. ದೈವ ಕೃಪೆಯಿಂದ ಆ ಮಹಾಪರ್ವತ ಈಗ ತನ್ನಷ್ಟಕ್ಕೆ ತಾನು ಒಂದು ಹಕ್ಕಿಯ ಪುಕ್ಕದಷ್ಟು ಹಗುರವಾಗಿ ಮೃದುವೂ ಆಗಿದೆ. ಮಗು ಶಾಂತಲೆ ಮತ್ತೆ ಮಗು ಲಕ್ಷ್ಮಿ, ಈ ಸಂದರ್ಭದಲ್ಲಿ ನಿಮಗೆ ಒಂದು ಬಹುಮುಖ್ಯವಾದ ಉಪದೇಶ ಹೇಳ್ತೀನಿ ಕೇಳಿ. ಯಾರು ನಿಜವಾಗಿ ಪರಮಾತ್ಮನಿಗೆ ಆತ್ಮಾರ್ಪಣೆ ಮಾಡ್ಕೊತಾರೋ ಅವರ ಯೋಗಕ್ಷೇಮವನ್ನ ಪರಮಾತ್ಮನೇ ನೋಡ್ಕೊಳ್ತಾನೆ. ಯಾವ ಕಾರ್ಯ ಮಾಡಬೇಕಾದ್ರೂ ಕೂಡ, ಯಾವ ಮಾತನ್ನ ನಾವು ನುಡಿಬೇಕಾದ್ರೂ ಕೂಡ, ಯಾವ ಇಕ್ಕಟ್ಟಿನ ಸಂದರ್ಭ ಬಂದ್ರೂ ಕೂಡ ನಿರ್ವಂಚನೆಯಿಂದ ನಿರಭಿಮಾನದಿಂದ ನಿಮ್ಮ ಅಂತರಾತ್ಮನ ಅಪ್ಪಣೆಯನ್ನ ಕೇಳಬೇಕು ನೀವು. ಹೀಗೆ ಸ್ವಲ್ಪ ಕಾಲ ಅಭ್ಯಾಸ ಮಾಡಿದ್ರೆ ನಿಮ್ಮಲ್ಲೇ ಒಂದು ದಿವ್ಯವಾದಂತಹ ಅಂತಶ್ಚಕ್ಷು ಬರುತ್ತೆ. ಆಗ ಪರಮಾತ್ಮ ಕೊಟ್ಟಂತಹ ಆ ಬೆಳಕು ನಿಮಗೆ ಮಾರ್ಗದರ್ಶಿ ಆಗತ್ತೆ. ಇದನ್ನ ಮರಿಬೇಡಿ ಮಕ್ಕಳ ಅಂತ ಹೇಳ್ತಾರೆ. ಶಾಂತಲೆ ಮತ್ತು ಲಕ್ಷ್ಮಿ ಇಬ್ರು ಮರೆಯೋದಿಲ್ಲ ಅಯ್ಯ, ಹಾಗೆ ನಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾರೆ. ಅಷ್ಟೊತ್ತಿಗೆ ದೇಚ ಅಲ್ಲಿಗೆ ಬರ್ತಾನೆ. ಅಯ್ಯ, ಅವ್ವೆ ಇಬ್ರು ನಿಮಗಾಗಿ ಕಾದಿದ್ದಾರೆ, ಅರಮನೆಗೆ ಹೋಗಿದ್ರಂತೆ, ರಾಜರು ಒಪ್ಪಿದ್ರು ಅಂತ ಹೇಳು ಅಂತ ಹೇಳಿದ್ರು ಅಂತ ಶಾಂತಲೆಗೆ ಹೇಳ್ತಾನೆ. ಶಾಂತಲೆ ಸಂತೃಪ್ತ ಹೃದಯಾಗಿ ವಿಶ್ವಾಸದಿಂದ ಪಂಡಿತರಿಗೆ ನಮಸ್ಕರಿಸ್ತಾಳೆ. ಅಪ್ಪಣೆಯನ್ನ ಕೇಳ್ಬಿಟ್ಟು ದೇಶನ ಜೊತೆಗೆ ಮನೆ ಕಡೆಗೆ ಹಿಂತಿರುಗ್ತಾಳೆ.
ಈ ಕಡೆ ಪ್ರಭುಗಳ ಮತ್ತು ಶಾಂತಲೆಯ ಜಾತಕಗಳು ಗಂಗರಾಜರ ಪಂಡಿತರ ಹತ್ರಕ್ಕೆ ಕಳಿಸ್ಕೊಡ್ತಾರೆ. ಲಕ್ಷ್ಮೀ ಜಾತಕ ಪಂಡಿತರ ಹತ್ರನೇ ಇರುತ್ತೆ. ಪಂಡಿತರು ಪ್ರಭುಗಳ ಜಾತಕವನ್ನು ಹಿಂದೊಮ್ಮೆ ಸ್ಥೂಲವಾಗಿ ನೋಡಿರ್ತಾರೆ. ಅದು ಮಹಾಯೋಗದ ಜಾತಕ ಅನ್ನೋದು ಅವ್ರಿಗೆ ಆಗಲೇ ತಿಳಿದಿರುತ್ತೆ. ಪ್ರಭುಗಳ ಆಯುರ್ದಾಯ, ದಾರಾಪುತ್ರಾದಿ ಕ್ಷೇತ್ರಗಳನ್ನು ಅವರು ಸೂಕ್ಷ್ಮವಾಗಿ ಗುಣಿಸಿ ನೋಡಿರೋದಿಲ್ಲ. ಪ್ರಭುಗಳಿಗೆ ಮಹಾಯೋಗ ಕಾರಕರುಗಳಾದ ಪುಣ್ಯ ಗ್ರಹಗಳ ಕ್ಷೇತ್ರ ಪ್ರಾಬಲ್ಯ ಚೆನ್ನಾಗಿದ್ದರಿಂದ ನೀಚ ಗ್ರಹಗಳ ದೃಷ್ಟಿ ಒಂದು ವೇಳೆ ಇದ್ರೂ ಕೂಡ ಅದು ಛಾಯಾ ಮಾತ್ರದಲ್ಲಿ ಪರ್ಯವಸನ ಆಗತ್ತೆ ಅಂತ ಅವ್ರು ನಿರ್ಧರಿಸಿರ್ತಾರೆ. ಈಗ ಅವರೇ ಮಕ್ಕಳ ಜಾತಕಗಳನ್ನ ಪ್ರಭುಗಳ ಜಾತಕದ ದ್ವಾದಶ ಕೂಟದ ಜೊತೆಗೆ ಹೋಲಿಸಿ ನೋಡುವಂತಹ ಸಂದರ್ಭ ಬಂದಿರುತ್ತೆ. ಮಕ್ಕಳ ತಂದೆ ಸ್ಥಾನದಲ್ಲಿರೋ ತಾನು ಇದನ್ನೆಲ್ಲ ಪರಿಶೀಲನೆ ಮಾಡಬಾರ್ದು. ಜಾತಕದಲ್ಲಿನ ದೋಷಗಳನ್ನ ಮತ್ತು ಪಾಪ ಫಲಗಳನ್ನ ಹುಡುಕ್ತಾ ಹೋಗೋದು ಅಶ್ರೇಯಸ್ಸು, ಅಪರಾಧ ಅಂತ ಅಂದುಕೊಂಡು ಪಂಡಿತರು ಜಾತಕಗಳನ್ನ ದೇವ್ರ ಮುಂದಿಡ್ತಾರೆ, ದೀಪಗಳನ್ನ ಹಚ್ತಾರೆ. ಭಗವಂತ, ನಿನ್ನ ಸಂಕಲ್ಪದ ಹಾಗೇನೆ ಅವರವರ ಕರ್ಮ ಫಲದಂತೆಯೇ ಎಲ್ಲ ನಡೆಯುತ್ತೆ. ಅದನ್ನ ಪರೀಕ್ಷೆ ಮಾಡುವಂತಹ ದಾಷ್ಟ್ಯ ನನಗೆ ಬೇಡ. ಈ ಜೀವಗಳನ್ನು ಮುಂದುವರಿಸೋ ಭಾರ ನಿನ್ನದು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಜಾತಕಗಳನ್ನ ಅರಮನೆಯ ಜೋಯಿಸ್ ಭಟ್ಟರಲ್ಲಿಗೆ ಕಳಿಸ್ಬಿಡ್ತಾರೆ. ಇನ್ನು ಶಕವರ್ಷ 1044 ಶುಭಕೃತ್ ನಾಮ ಸಂವತ್ಸರದ ಪುಷ್ಯಬಹುಳ ದಶಮಿ ಸೋಮವಾರ ಬೆಳಗ್ಗೆ ಶುಭ ಕನ್ಯಾ ಲಗ್ನದಲ್ಲಿ ಮದುವೆಗೆ ಸುಮುಹೂರ್ತ ಅಂತ ಹೇಳ್ಬಿಟ್ಟು ಸರ್ವಾನುಮತದಿಂದ ನಿರ್ಧಾರ ಆಗತ್ತೆ. ಅಲ್ಲಿಗೆ ಮದುವೆಗೆ ಉಳಿದಿರೋದು ಇನ್ನು ಕೆಲವು ತಿಂಗಳುಗಳು ಮಾತ್ರ. ಆಗಬೇಕಾಗಿರೋ ಕೆಲಸ ಮಾತ್ರ ಬ್ರಹ್ಮಾಂಡದಷ್ಟಿರುತ್ತೆ. ರಾಜಮಾತೆ ಈ ಮೊದಲೇ ಗಂಗರಾಜರಿಗೆ ಹೇಳ್ಬಿಟ್ಟಿರ್ತಾರೆ, ಈ ಮದುವೆ ಇಂದ್ರ ಕೂಡ ಆಶ್ಚರ್ಯ ಪಡೋಷ್ಟು ವಿಜೃಂಭಣೆಯಿಂದ ನಡಿಬೇಕು. ಆಂತರ್ಯದಲ್ಲಿ ಗಂಗರಾಜರಿಗೂ ಕೂಡ ಅಷ್ಟೇ ಆಸೆ ಇರುತ್ತೆ. ಮಹಾದೇವಿಯ ಅಕ್ಕ ಅವರು ತಮ್ಮ ಅರಮನೆಯಿಂದ ತಂದಿದ್ದಂತಹ ಆಭರಣ ಸರ್ವಸ್ವನು ಕೂಡ ನೃಪಕಾಮ ಹೊಯ್ಸಳರ ಕಾಲದಿಂದ ಬೆಳೆದು ಕಿಕ್ಕಿರಿದಿದ್ದಂತಹ ಬೊಕ್ಕಸ ಪ್ರತಿಯೊಂದು ಕೂಡ ಮದುವೆ ಖರ್ಚಿಗೆನೆ ಮುಡುಪಾಗತ್ತೆ. ಹೊಯ್ಸಳ ವಿಷ್ಣುವರ್ಧನ ರಾಜರು ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಮಿಂಚಿನಷ್ಟು ವೇಗದಿಂದ ಭಾರತದ ಮೂಲೆ ಮೂಲೆಗೂ ಹರಡುತ್ತೆ. ರಾಜಮಾತೆಯ ಆಜ್ಞೆ ಮೇರೆಗೆ ಚಕ್ರೇಶ್ವರರಿಗೂ ರಾಜಮಹಾರಾಜರುಗಳಿಗೂ ಸಾಮಂತರಿಗೆ ಗೌಡರಿಗೆ ಹೆಗ್ಗಡೆಗಳಿಗೆ ಅವರವರ ಅಂತಸ್ತು ಗೌರವಗಳಿಗೆ ತಕ್ಕಂತೆ ಒಕ್ಕಣಿಸಿರೋ ಲಗ್ನದ ಓಲೆಗಳನ್ನ ಯೋಗ್ಯರಾದ ರಾಯಸದವರು ಮತ್ತು ಭಟರು ತಗೊಂಡು ಹೋಗ್ತಾರೆ. ಇಂತಹ ಸಮಯಗಳು ಒದಗಿ ಬಂದಾಗ ಸಾಮಂತರು ಪ್ರಭುಗಳ ಜೊತೆಗೆ ಸ್ನೇಹ ಸೌಭಾಗ್ಯಗಳನ್ನು ಅಪೇಕ್ಷಿಸುವಂತಹ ರಾಜರುಗಳು ಮದುವೆ ವಯಸ್ಸಿನ ತಮ್ಮ ಹೆಣ್ಣು ಮಕ್ಕಳನ್ನ ಪ್ರಭುಗಳಿಗೆ ಪತ್ನಿಯರನ್ನಾಗಿ ತಂದೊಪ್ಪಿಸೋದು ಕೂಡ ಆ ಕಾಲದಲ್ಲಿ ರೂಢಿ ಇರುತ್ತೆ. ಆ ಕನ್ಯೆಯರ ಪಾಣಿಗ್ರಹಣ ಮಾಡೋದ್ರಿಂದ ಮಂಡಲೇಶ್ವರರಿಗೆ ಜನಸಹಾಯ ಧನ ಸಹಾಯ ಅಲ್ಲದೆ ದೊಡ್ಡವ್ರ ಜೊತೆಗೆ ನಂಟುತನ ಬೆಳೆಸಿದ್ರು ಅಂತ ಹೇಳ್ಬಿಟ್ಟು ಮಾನ ಸಮ್ಮಾನಗಳು ಕೂಡ ಉಂಟಾಗ್ತಾ ಇರುತ್ತವೆ. ಚಕ್ರಗೊಟ್ಟ, ನೀಲಪರ್ವತ, ಕೊಂಗ, ತೊಳುವು, ಚಂಗಾಳ್ವ, ನಂಗಲಿ, ಕೋಳಾಲ, ತೆರೆಯೂರು, ಕೊಯ್ಮತ್ತೂರು, ಉಚ್ಚಂಗಿ, ತಲೆಯೂರು, ಸಾಸಪುರ, ಅಂಧಾಸುರ ಚೌಕ, ಬಲಿಪಟ್ನ, ಚಂಗೇರಿ, ಹಾನಗಲ್ಲು, ಗಂಗವಾಡಿ, ನೊಳಂಬವಾಡಿ, ಘಟ್ಟಕವಟ್ಟ, ಕಾಂಚಿ, ಬನವಾಸಿ, ವಲ್ಲೂರು, ಹಂಜೇರು, ಸವಿಮಲೆ, ರಾಮರಾಯಪುರ ಮುಂತಾದ ಮುಂತಾದ ದೇಶಗಳ ನಾಯಕರು ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನ ಕೊಡೋಕೆ ಆಸೆಪಟ್ಟು ಗಂಗರಾಜರಿಗೂ ಮತ್ತು ರಾಜಮಾತೆಯರಿಗೂ ಕೂಡ ಪತ್ರಗಳನ್ನ ಬರೆಸಿ ಕಳಿಸ್ತಾರೆ. ಚತುರ್ಮತಿಯರಾದಂತಹ ಗಂಗರಾಜರು ಸ್ವಲ್ಪ ನಿಧಾನಿಸ್ತಾರೆ. ಗೂಢಚಾರರಿಂದ ಆ ಹೆಣ್ಣು ಮಕ್ಕಳ ವಯಸ್ಸು, ಬಣ್ಣ, ರೂಪ, ಗುಣ, ವಿದ್ಯೆ, ಶೀಲಗಳನ್ನು ತಿಳ್ಕೊಂಡು ಜಳ್ಳು ಪೊಳ್ಳುಗಳನ್ನು ಜಾರಿಸ್ತಾರೆ. ಯಾರ ಮೈತ್ರಿಯಿಂದ ದೇಶಕ್ಕೆ ಹಿತ ಆಗತ್ತೆ ಅಂತ ಅವ್ರಿಗನ್ಸುತ್ತೋ ಅಂತಹ 5 ಪ್ರಬಲ ಸಾಮಂತರ ಕನ್ಯೆಯರನ್ನ ರಾಜಮಾತೆಯರ ಸೂಕ್ತ ಸಲಹೆಗಳಿಂದ ಆರಿಸ್ತಾರೆ. ರಾಜಮಾತೆಯರಿಂದಲೇ ಕನ್ಯಾಪಿತೃಗಳಿಗೆ ಪ್ರಸನ್ನ ಪತ್ರಗಳನ್ನು ಬರೆಸ್ತಾರೆ. ಇವೇಕೆ ಈ ಕೋಟಿಲೆಗಳು? ಇದಕ್ಕಾಗಿ ನನಗೆ ಮದುವೆ ಬೇಡ ಅಂತ ನಾನು ಅಂದಿದ್ದು. ನನ್ನ ಮನಸ್ಸಿಗೆ ಇದು ನ್ಯಾಯ ಅಲ್ಲ, ಧರ್ಮ ಅಲ್ಲ ಅವ್ವ, ಇದು ಬೇಡ ಅಂತ ಹೊಯ್ಸಳೇಶ್ವರರು ತಾಯಿ ಜೊತೆ ಹೇಳ್ಕೊಳ್ತಾರೆ. ಏಕೆಂದ್ರೆ ಮದುವೆನೇ ಬೇಡ ಅಂತ ಅಂದವರು ಮದುವೆಗೆ ಒಪ್ಕೊಂತಾರೆ. ಆ ಹೆಣ್ಣು ಮಕ್ಕಳು ಇಬ್ರು ಒಬ್ರನ್ನೊಬ್ರು ಬಿಟ್ಟು ಇರೋದಿಲ್ಲ ಅನ್ನೋ ವಿಷಯ ಗೊತ್ತಾಗಿ ಅವರಿಬ್ರನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂತಾರೆ. ಆದ್ರೆ ಈಗ ನೋಡಿದ್ರೆ ಇವ್ರಿಗೆ ಹೆಣ್ಣನ್ನ ಕೊಡೋಕೆ ರಾಶಿ ಜನ ಮುಂದಾಗಿರ್ತಾರೆ. ರಾಜಮಾತೆಗೆ
ಉತ್ತರ ಹೇಳೋಕ್ಕೆ ಕಷ್ಟ ಆಗತ್ತೆ. ಈ ವಿಚಾರ ನನ್ನ ಮನಸ್ಸಿಗೂ ಸಮ ಅನ್ನಿಸ್ಲಿಲ್ಲ. ವೃಥಾ ಬೇಸರದ ಕಾರ್ಯ ಅಪ್ಪ ಇವೆಲ್ಲ. ಗಂಗರಾಜರೊಡನೆ ಚರ್ಚನೆ ಮಾಡಿ ಮಾಡಿ ನನಗೆ ಸಾಕಾಗಿದೆ. ದೇಶ ಹಿತ ರಕ್ಷಣೆಗೆ ಇದು ಅಗತ್ಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನಿನ್ನ ಪೂಜ್ಯ ತಾತ ಅವ್ರಿಗೆ 60 ಜನ ಹೆಂಡತಿಯರಿದ್ರಂತೆ. ನಿನ್ನ ತಂದೆಯವ್ರಿಗೂ ಕೂಡ ನನ್ನನ್ನು ಸೇರಿಸಿ 15 ಜನ ಪತ್ನಿಯರಿದ್ರು. ಅವರೆಲ್ಲರೂ ಅವ್ರವ್ರ ಪಾಲು ತಗೊಂಡು ತವ್ರ ಮನೆ ಸೇರಿದ್ರು. ಇವರನ್ನ ಕಟ್ಕೊಂಡು ಬಾಳ್ಸೋದಿರ್ಲಿ, ಇವರ ಮತ್ಸರಗಳನ್ನ ದಿನದ ಜಗಳಗಳನ್ನ ತೀರ್ಸೋದಕ್ಕೆ ಶಿವನೇ ಬರ್ಬೇಕಾಗತ್ತೆ. ಗಂಗರಾಜರು ಆಯ್ದಿಟ್ಟಿರೋ 15 ಪುನಃ ಪುನಃ ಆಯ್ದು 5ಕ್ಕೆ ಇಳಿಸಿದ್ದೀವಿ. ಇವರು ಪ್ರಬಲರು, ಬಲಾಢ್ಯರು. ಇಂಥವ್ರನ್ನ ಬಂಧುತ್ವದಿಂದಲೇ ಹೊಲಿಸ್ಕೋಬೇಕು. ಹೆಸರಿಗೆ ಇದ್ಕೊಳ್ಳಿ, ಇದು ಇರ್ಲಿ ಅಪ್ಪಾಜಿ, ಇದರ ಭಾರವನ್ನ ನಾನು ವಹಿಸ್ಕೋತೀನಿ ಅಂತ ತಾಯಿ ಮಗನಿಗೆ ಸಮಾಧಾನ ಹೇಳ್ತಾರೆ. ಇದು ಸಮಾಧಾನದ ಮಾತಾಯ್ತು, ಆದ್ರೆ ಇದು ಧರ್ಮಬಾಹಿರವಾದದ್ದು. ಮದುವೆ ಆಗ್ತೀನಿ ಅಂತ ಒಪ್ಪಿದ್ದೆ ನನ್ನ ತಪ್ಪಾಯ್ತಾ? ನಮ್ಮ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗಿರೋಷ್ಟು ಸ್ವತಂತ್ರತೆಯು ನನಗಿಲ್ವಾ ಅಂತ ಮಗ ಕೇಳ್ತಾರೆ. ಅಪ್ಪಾಜಿ, ಅಣ್ಣಂದ್ರಿಗೆ ನಾನು ಎಷ್ಟೋ ಹೇಳಾಯ್ತು, ನೀನು ಕೂಡ ಒಮ್ಮೆ ಕರೆಸಿ ಕೇಳಬಹುದಲ್ಲ ಅಂತ ತಾಯಿ ಹೇಳಿದಾಗ, ಚೆನ್ನಾಗಿದೆ, ನೀವಿಬ್ರು ಸೇರಿ ನನ್ನನ್ನು ಈ ಯಜ್ಞಕ್ಕೆ ಬಲಿಪೈಶು ಮಾಡಿಬಿಟ್ಟಿದ್ದೀರಾ. ನಾನು ಈಗೇನು ತಾನೇ ಮಾಡೋಕ್ಕಾಗತ್ತಮ್ಮ ಅಂತ ಹೇಳಿಬಿಟ್ಟು ತಾಯಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.